ನಾನು ಇವತ್ತು ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಮೂಂಗ್ ದಾಲ್, ಸ್ವಲ್ಪ ತೂರ್ ದಾಲ್ ಆ್ಯಂಡ್ ಮಸೂರ್ ದಾಲ್. ಈ ಮೂರು ದಾಲು ಸ್ವಲ್ಪ ತಗೋಬೇಕು. ಸೊ ಟೇಸ್ಟ್ಗೋಸ್ಕರ. ಸೊ ಆಮೇಲೆ ಈರುಳ್ಳಿ ಫಸ್ಟ್ ತೊಳ್ಕೊಬೇಕು. ಬೇಳೆ ಎಲ್ಲ ತೊಳ್ಕೊಂಡು ಇದು ಮಾಡ್ಕೋಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, ಆಮೇಲೆ ತೊಳೆದಿರುವಂಥ ಸೊಪ್ಪು, ಎಲ್ಲ ಥರದ ಸೊಪ್ಪು. ಆಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ನೋಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಅರಿಶಿನ. ಸೊ ಇಷ್ಟು ಹಾಕಿ ಇದಕ್ಕೆ ನೀರು ಸೇರಿಸ್ಬಿಟ್ಟು 5 ವಿಸಿಲ್ ಕೊಟ್ಟರೆ ಸೊಪ್ಪು ಸಾಂಬಾರು ಆಗುತ್ತೆ. ಆಮೇಲೆ ಒಗ್ಗರಣೆ ಹಾಕ್ಕೋಬೇಕು. ಸೊ ಈರುಳ್ಳಿ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಮ್ಯಾಶ್ ಮಾಡಿದ್ದಾದಮೇಲೆ ಟೇಸ್ಟ್ ಮಾಡಿ ನೋಡಿ. ಸೊ ಸೊಪ್ಪು ಸಾರು ನಮ್ಮ ಕಡೆ ಅಂದರೆ ಇದು ನಮ್ಮ ಅಜ್ಜಿ ಸ್ಟೈಲ್, ನಮ್ಮ ಊರ ಕಡೆ ಸ್ಟೈಲ್ ಮಾಡೋ ಸೊಪ್ಪು ಸಾರು ಇದು. ಸೊ ಲಾಸ್ಟ್ ಕ್ಲಿಪ್ ಕೊಡ್ತೀನಿ ನೋಡಿ. ಥ್ಯಾಂಕ್ ಯು. ಪ್ಲೀಸ್ ನೀವು ಯಾವ ಥರ ಸೊಪ್ಪು ಸಾಂಬಾರು ಮಾಡ್ತಿರೋ ದಯವಿಟ್ಟು ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ತಿಳ್ಕೊತೀನಿ ಯಾವ ಥರ ಮಾಡಬೇಕು. ನಿಮ್ಮ ಕಡೆ ಯಾವ ಥರ ಮಾಡ್ತೀರೋ ಅದನ್ನು ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಸೊ ಧನ್ಯವಾದಗಳು. ಥ್ಯಾಂಕ್ ಯು. ಇದರಲ್ಲಿ ಏನಾದರೂ ಮಿಸ್ಟೇಕ್ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ನಮ್ಮ ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಸೊ 5 ವಿಸಿಲ್ ಕೊಟ್ಟಾದಮೇಲೆ ಸೊಪ್ಪು ಸಾರು ಈ ಥರ ಇದಾಗುತ್ತೆ. ಸೊ ಇದು ತಗೊಂಡು ಚೆನ್ನಾಗಿ ನುಣ್ಣಗೆ ಮ್ಯಾಶ್ ಮಾಡಬೇಕು. ನುಣ್ಣಗೆ ಮ್ಯಾಶ್ ಆದಮೇಲೆ ಈ ಒಗ್ಗರಣೆ ಹಾಕಬೇಕು. ಈ ಒಗ್ಗರಣೆ ಹಾಕಿದ್ಮೇಲೆ ಮತ್ತೆ ಒಲೆ ಮೇಲೆ ಇಡಬೇಕು. ಸೊ ಚೆನ್ನಾಗಿ ಕುದಿ ಬಂದು ಗಮ್ ಅಂತ ವಾಸನೆ ಬರುತ್ತೆ. ಸೊ ನಿಮ್ಮ ಸೊಪ್ಪು ಸಾರು ರೆಡಿ. ನಮ್ಮ ಸೊಪ್ಪು ಸಾರು ರೆಡಿ. ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನು ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ಲು ಓಪನ್ ಮಾಡ್ಕೊಂಡು ನೋಡ್ತಾ ಇದ್ದಾರೋ ಅವರೆಲ್ಲ ದಯವಿಟ್ಟು ನನಗೆ ಕಮೆಂಟ್ಸ್ ಮಾಡಿ, ಯಾವ ಥರ ಮಾಡ್ತಾಯಿದ್ದೀನಿ, ಯಾವ ಥರ ಇದೆಯಾ ಎಲ್ಲ ನೀವೇ ತಿಳಿಸ್ಕೊಡ್ಬೇಕು. ಸೊ
ನೀವು ಅಕ್ಕ ತಂಗಿ ಅಣ್ಣ ತಮ್ಮ ಪ್ರತಿಯೊಬ್ಬರು ನೋಡಿ, ನಂದೇನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ನಿಮ್ಮ ಮಗಳಾಗಿ, ನಿಮ್ಮ ತಂಗಿಯಾಗಿ, ಅಕ್ಕ ಆಗಿ ಸೊ ನಮ್ಮ ಚಿಕ್ಕ ಪುಟ್ಟ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.